ಗೈಸ್ ನಮ್ಮಮ್ಮ ಏನಿಲ್ಲ ಒಂಚೂರು ಬುಲ್ಡೋಸರ್ಗಿನ್ನ ಒಂಚೂರು ಸಣ್ಣ ಆಯ್ತು ಅಷ್ಟೇ. ಬನ್ನಿ ನಾನು ಯಾರವ? ಅಯ್ಯೋ ಪಾಪ. ಸ್ನಾನ ಮಾಡ್ತೀಯಲ್ಲ ಮಾಡಲ್ವಾ? ಗಬ್ಬಿ ಗಬ್ಬಿ ಗೈಸ್ ಹೇಳು, ಗಬ್ಬಿ ಗಬ್ಬಿ. ಜೈ ಡಾರ್ಲಿಂಗ್, ನನ್ನ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ಗೊತ್ತಿನಲ್ಲ. ಅಪ್ಪಂತ ವಿಸ್ಕೊಳ್ಳೋದಾಗ್ಲಿ, ಅಮ್ಮಂತ ವಿಸ್ಕೊಳ್ಳೋದಾಗ್ಲಿ, ಅಜ್ಜಿತ ವಿಸ್ಕೊಳ್ಳೋದಾಗ್ಲಿ, ಈಸ್ಕೊಳ್ಳೋದು ಬೇರೆ, ನೀನೇ ಗೆಲ್ತಿಯಲ್ಲ ಅದು ಬೇರೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯರ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ನನಗೆ ತುಂಬ ಬೇಜಾರಾಗ್ತೈತೆ. ಯಾಕೆ ಅಂತಂದರೆ, ನಮ್ಮನೆಗೆ ಬಂದಿದ್ದ ಸಲ ನಮ್ಮ ಮಾವನ ಜೊತೆ ಜಗಳ ಮಾಡಿ ಉಳಿಸ್ಕೊಂಡಿದ್ದು ನಮ್ಮ ಜಯಮ್ಮ ಮತ್ತು ನಮ್ಮ ಚಿಲ್ಟಾರಿಗಳು ಮನೆಗೆ ವಾಪಸ್ ಹೋಗ್ಬೇಕಾಗಿರೋ ಟೈಮ್ ಬಂದ್ಬಿಟ್ಟೈತೆ. ಸೊ ಅದಕ್ಕೆ ಇವತ್ತು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಜೈ ಡಾರ್ಲಿಂಗ್, ನನ್ನ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ಗೊತ್ತಿನಲ್ಲ. ಯಾವಾಗ ಬರೋದು ನೀನು ಜೈ ಡಾರ್ಲಿಂಗ್? ಬರೀ ಒಂದು 3-4 ದಿನ ಇದ್ಬಿಟ್ಟು ಹೋಗ್ಬಿಟ್ರೆ ಸಾಕಾ? ನಾಳೆ 15 ದಿನ. ನಾಳೆ 15 ದಿನ. 15 ದಿನ ಆದ್ರೆ ಏನು ಗೈಸ್, ಇನ್ನೊಂದು 10 ದಿನ ಇರ್ಬೋದು ತಾನೆ. ಹಾಂ, ಪಾಪ ನಮ್ಮ ಚಿಂಟು ಜ್ವರ ಬಂದಿತ್ತು ಇವಳಿಗೆ. ಜ್ವರ ಎಲ್ಲ ಹುಷಾರು ಮಾಡಿಸಿ ಒಂದು ಸ್ವಲ್ಪ ಆಟ ಆಡಿಸಿ ಇನ್ನೊಂದು ಸ್ವಲ್ಪ ಆಟ ಆಡ್ಸೋಣ ಅಂತಂದರೆ ಆಲೇ ಹೋಯ್ತಾವಳೆ. ನೀನು ಹೋಯ್ತಿ ಹಬ್ಬಕ್ಕೆ? ಹಾಂ, ನೀನು ಹೋಯ್ತಿ ಹಬ್ಬಕ್ಕೆ? ಹಾಂ, ಗೊತ್ತಿಲ್ಲ ಗೈಸ್. ಇವ್ರ ಅಜ್ಜಿ ಊರಲ್ಲಿ ಇನ್ನೊಂದು ಹಬ್ಬ ಐತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಪ್ರಿಪೇರ್ ಆಗ್ತಾರೆ. ಇವಾಗ ನಮ್ಮಮ್ಮ ಅವಳು ಚಿಕ್ಕವಳಿಗೆ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಟ್ಬಿಟ್ಟು ಸ್ನಾನಕ್ಕೆ ಕಳಿಸಿದ್ರು. ಇವಳಿಗೆ ತಿಂಡಿ ಹಾಕೊಡ್ತಾವ್ರೆ. ತಿಂಡಿ ಇವತ್ತು ಚಿತ್ರಾನ್ನ ಮಾಡವ್ರೆ ಗಾಯ್ಸ್. ಹಾಕ್ಸ್ಕೊಳವ ಚಟ್ನಿ ಚೆನ್ನಾಗಿರ್ತದೆ. ಚಿತ್ರಾನ್ನ ತಿನ್ನಲ್ಲ ಯಾಕೆ? ತಿನ್ಬೇಕು ಚಿತ್ರಾನ್ನ. ಯಾರಲ್ಲಿ ಚಿತ್ರಾನ್ನ ಚೆನ್ನಾಗಿರಲ್ಲ ಅಂತ? ದಟ್ಸ್ ಮೈ ಫೇವ್ರೇಟ್. ಚಿತ್ರಾನ್ನ ನಂಗೆ ಎಷ್ಟು ಇಷ್ಟ ಗೊತ್ತಾ? ಓಕೆ, ತಿನ್ನು ಆರಾಮಾಗಿ ನೆಮ್ಮದಿಯಾಗಿ. ಗೈಸ್, ಹಿಂಗೆ ಮನೆಗೆ ಬಂದ್ಬಿಡು ಸಡನ್ನಾಗಿ ಹೋಯ್ತೀವಿ ಅಂತಂದರೆ ಬೇಜಾರಾಗ್ಬಿಡುತ್ತೆ. ಮಮ್ಮಿ, ನಿಮ್ಮ ಮಮ್ಮಿ ಅವ್ರು ಹೋಯ್ತಾವ್ರೆ, ಹೆಂಗೆ ಅನ್ನಿಸ್ತೈತಿ? ಹೆಂಗೋ ಅನ್ನಿಸ್ತಾ ಇಲ್ಲ? ಯಾಕೆ ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಾ ಉಂಟಾ? ಎಷ್ಟು ದಿನ ಆದರೂ ಮಗನ ಮನೆಗೆ ಹೋಗ್ಲೇಬೇಕು ಅಂತೀರಾ ಗೈಸ್? ನೋಡಿ, ಮಗಳ ಮನೆ ಪರ್ಮನೆಂಟ್ ಇಲ್ಲ, ಎಷ್ಟು ದಿನ ಆದರೂ ಮಗನ ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ತಾವ್ರೆ. ಇದೇ ನಾ ನೀತಿ ಪಾಠ ನೀವು ಹೇಳ್ತಾ ಇರೋದು? ಏನು ಚಿತ್ರಾನ್ನ ಮಾಡಿಬಿಟ್ಟಿದ್ದಿಲ್ಲ, ನನ್ನ ಫೇವ್ರೇಟ್ ಇವತ್ತು. ವಾಟ್ ಇಸ್ ದಟ್? ಸೌತೆಕಾಯಿ ಗೈಸ್. ಈಟ್ ಕುಕುಂಬರ್, ಸ್ಟೇ ಹೈಡ್ರೇಟೆಡ್. ಗೈಸ್, ನನಗೋಸ್ಕರ ನಮ್ಮಮ್ಮ ತುಪ್ಪ ಇಷ್ಟ ಅಂದ್ಬಿಟ್ಟು ನೋಡಿ, ತುಪ್ಪ ಕಾಯಿಸವ್ರೆ. ಇದೇನಮ್ಮ ಹಿಂಗೈತೆ? ಹಾಂ, ಚಡ್ಡಿನಾ? ಮಡ್ಡಿ ಅಂತಾರಂತೆ ಅದಕ್ಕೆ. ಸೊ ತುಪ್ಪ ಕಾಯಿಸಿದಾಗ ಅದೆಲ್ಲ ಅಂದರೆ ಅದಕ್ಕೆ ಏನೇನು ಹಾಕ್ತಾರೆ ಗೈಸ್? ನನಗೆ ಕಾಣಿಸ್ತಿರೋ ಪ್ರಕಾರ ಬೆಳ್ಳುಳ್ಳಿ ಮತ್ತು ಇನ್ನೇನೋ ಐತೆ ಪರ್ಕಾರ ಗಿರ್ಕಾರ ಎಲ್ಲ ಹಾಕ್ತಾರೆ ಇದಕ್ಕೆ. ಸೊ ಅದನ್ನು ಇಲ್ಲಿ ನೋಡ್ಬಿಡಿ, ಜಾಲರಲ್ಲಿ ಸೋರಿಸಿ ಈ ಥರ ಇಟ್ಟಿರ್ತಾರೆ. ಇದು ಗಟ್ಟಿ ಆದಮೇಲೆ ಫುಲ್ಲು ತುಪ್ಪದ ಕಲರ್ ಆಗಿಬಿಡುತ್ತೆ. ತುಪ್ಪದ ಕಲರ್ ಅಂತಂದರೆ ಯಾವ ಕಲರು? ಹಾಂ, ಈ ಚಿತ್ರಾನ್ನ ಐತಲ್ಲ ಗೈಸ್, ಈ ಕಲರ್ ಬಂದ್ಬಿಡ್ತದೆ. ನಮ್ಮ ಮನೇಲಿ ಯಾರಮ್ಮ ಜಾಸ್ತಿ ತುಪ್ಪ ತಿನ್ನೋದು? ಗೈಸ್, ನಮ್ಮ ಮನೇಲಿ ನನ್ನಷ್ಟು ತುಪ್ಪ ತಿನ್ನೋರು ಯಾರೂ ಇಲ್ಲ. ಸೊ ಅದಕ್ಕೆ ನಮ್ಮಮ್ಮ ನನಗೆ ಬೋಸಿಗಟ್ಲೆ ತುಪ್ಪನ ಕಾಯಿಸ್ಬಿಟ್ಟು ಮಡಗ್ತದೆ ಪಾಪ. ನನಗೊಂದ್ಸರಿ ಗೈಸ್ ಅನ್ನ ಸಾಂಬಾರು ಹಾಕೊಟ್ಬಿಟ್ಟವ್ರೆ. ನನಗೆ ಟೇಸ್ಟು ಡಿಫ್ರೆಂಟಾಗಿ ಬರ್ತೈತೆ. ಯಾಕಮ್ಮ ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತೆ ಅಂತಂದರೆ ತುಪ್ಪ ಹಾಕಿರಲಿಲ್ಲ ಅಂತಂದರು. ತುಪ್ಪ ನಂಗೆ ಅಷ್ಟಿಷ್ಟ ಅಂತ ಗೊತ್ತಿಲ್ವಾ? ಮುಂಚೆನೇ ಕಾಯಿಸಿ ಇಟ್ಬಿಡ್ಬೇಕು ನೀವು. ಈಗ ಚಿಲ್ಟಾರಿಗಳು ಹೋಗ್ತಾವ್ರೆ, ನಿಮ್ಮ ಅಮ್ಮನೂ ಹೋಗ್ತಾವ್ರೆ. ಹಾಂ, ನಿಮ್ಮ ಮಗಳು ಅವ್ರ ಮನೆಗೆ ಅವ್ರ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟವ್ರೆ. ಬೋರ್ ಆಗ್ತಿಲ್ಲ ನಿಮಗೆ? ಯಾವಾಗ ಬರ್ತಾರಂತವ್ರು? ಶನಿವಾರ ಬರ್ತಾರಂತ ಗೈಸ್. ನಮ್ಮ ಅಕ್ಕೆ ಮತ್ತು ನಮ್ಮ ಪಳ್ಳಿ ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ ಆಲ್ರೆಡಿ. ಅವ್ರ ಅಮ್ಮ ಮನೆಗೆ ಹೋಗೋರೆ. ಸೊ ಅವರಿಂದ ಬಂದಿಲ್ಲ. ಅವ್ರು ಬರೋದು ಶನಿವಾರ ಬರೋವರೆಗೂ ಹೆಂಗೆ ಗೈಸ್ ನಾವಿರೋದು? ನಮ್ಮ ಪಳ್ಳಿ ಇದ್ದಿದ್ದರೆ ಏನಾದ್ರು ಒಂದು ತರಲೆ ಮಾಡ್ತಾ ಇರೋಳು. ಅವಳನ್ನ ಗೋಳಿ ಇಕ್ಕೋಬೋದಿತ್ತು. ಯಾರಿಲ್ಲ ಗೋಳಿ ಇಕ್ಕಳಕ್ಕೆ. ಏನು ಮಾಡೋದು? ನಮ್ಮ ಅಮ್ಮಂಗೆ ಗೋಳಿ ಇಕ್ಕೊಬಿಡೋದ? ಅಪ್ಪ ಅತ್ತಪ್ಪ ಅಂತಾಳೆ ಅಂತಿದ್ಲು. ಈಗ ನೋಡಿದ್ರೆ ಅಲ್ಲವಳೆ ನಿಮಗೆ ಗೋಳಿ ಇಕ್ಕೊಂಬಿಡ್ಲಾ? ಅಯ್ಯಪ್ಪ, ನಿಮ್ಮನ್ನೇ ತಕ್ಕದಮ್ಮ. ಗೈಸ್, ನಮ್ಮಮ್ಮ ಏನಿಲ್ಲ, ಒಂಚೂರು ಬುಲ್ಡೋಸರ್ಗಿನ್ನ ಒಂಚೂರು ಸಣ್ಣ ಆಯ್ತು ಅಷ್ಟೇ. ನಮ್ಮಮ್ಮ ನನ್ನ ಎತ್ಕೊಂಡ್ಬಿಡು ನಿನ್ನ ಮಗಳು ಬರೋಗಂಟ ಅಂತ ಹೇಳ್ತೈತೆ.
ಸೊ ಅವಳು ಚಿಕ್ಕವಳನ್ನ ಸ್ನಾನ ಕರ್ಕೊಂಡು ಹೋಗೋರೆ. ಈಗ ನಮ್ಮ ಅಜ್ಜಿ ನಮ್ಮ ಕೆಂದು ಸ್ನಾನ ಮಾಡ್ತಾವ್ರೆ. ಅದಾದ್ಮೇಲೆ ಇವಳು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಳೆ. ಸ್ನಾನ ಮಾಡ್ತೀಯ ಇಲ್ಲ ಮಾಡಲ್ವಾ? ಗಬ್ಬಿ ಗಬ್ಬಿ ಗೈಸಿ ಅವಳು ಗಬ್ಬಿ ಗಬ್ಬಿ ಸ್ನಾನ ಮಾಡಲ್ಲ ಇವಳು ಗಬ್ಬಿ ಗಬ್ಬಿ. ಇವಳು ನೆನ್ನೆ ಮಾಡವಳೆ. ಸೊ ಅವಳು ನೆನ್ನೆ ಮಾಡಿರಲಿಲ್ಲ, ಅದಕ್ಕೆ ನಮ್ಮ ಅಜ್ಜಿ ಇವಾಗ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡ್ಸೋಕ್ಕೆ ಕೂರ್ಸೋರೆ. ಸ್ನಾನ ಮಾಡ್ಸ್ಕೊಂಬರ್ತಾರೆ. ಬಂದಮೇಲೆ ಅವರು ರೆಡಿ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಎಲ್ಲ ಹೋಗೋಕೆ ರೆಡಿ ಆಗಿ ಹೋಗ್ತಾರೆ. ನಂದು ಕೂದಲು ಜಾಸ್ತಿ ಆಗ್ಬಿಟ್ಟೈತೆ ಗೈಸ್, ಹೇರ್ ಕಟ್ ಮಾಡಿಸ್ಬೇಕು. ಕಬಡ ಜಾಸ್ತಿ ಆಗ್ಬಿಟ್ಟೈತೆ. ನಮ್ಮಮ್ಮ ಬೈತಾಯಿತ್ತು, ಇದ್ಯಾಕೆ ಇಷ್ಟೊಂದು ಬಿಡ್ಕೊಂಡಿದ್ವಿ ಅಂತ. ನೋಡಿ ಇದ್ರಲ್ಲಿ ಕಾಣಿಸುತ್ತೆ ಇಷ್ಟು ಜಾಸ್ತಿ ಆಗ್ಬಿಟ್ಟೈತೆ ಅದು. ಆಮೇಲೆ ಇಲ್ಲಿ ಗೇಮಿಂಗ್ ಆಡುವಾಗ ಇದು ಹೆಡ್ಸೆಟ್ ಹಾಕೋತೀನಲ್ಲ ಹಿಂಗೆ, ಸೊ ಅದಕ್ಕೆ ಇದೆಲ್ಲ ಕರು ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡಿ ಹಾವು ಥರ ಆಗ್ಬಿಟ್ಟಿದೆ. ಸೊ ಇದೊಂದು ಕಟ್ ಮಾಡಿಸಿದಾಗ ಪ್ರಾಪರ್ ಆಗುತ್ತೆ. ಸೊ ಇವರೆಲ್ಲ ಹೋಗ್ತಾ ಇರೋದು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಗೈಸ್. ಇರಬೇಕಿತ್ತು ಇವರೆಲ್ಲ, ಇದು ಇನ್ನೂ ಚೆನ್ನಾಗಿರೋದು. ನಮ್ಮ ಅದಕ್ಕೆ ಬರ್ತೀನಿ ಇನ್ನೂ ಶನಿವಾರ. ಅಯ್ಯೋ ಹಂಗಪ್ಪ, ಇನ್ನು 4-5 ದಿನ ತೊಳ್ಳೋದು. ಹಬ್ಬ ಇಲ್ಲ ಅಂದರೆ ಎಲ್ಲ ಉಳಿಸ್ಕೊಂಡ್ಬಿಡ್ತಿದ್ದೆ. ಹಬ್ಬ ಐತೆ ಅನ್ನೋ ಒಂದೇ ಒಂದು ರೀಸನ್ ಕಳಿಸ್ಕೊಡ್ತಿದ್ದೀನಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ತಿರ್ಲಿಲ್ಲ. ನನಗೆ ಇಷ್ಟು ಬೇಗ ಬೇಡ ಕಣಮ್ಮ, ಆಮೇಲೆ ತಿಂತೀನಿ. ಕಳಿಸ್ಬಿಡ್ತೀರಾ? ಬೇಡ, ಆಮೇಲೆ ತಿಂತೀನಿ. ನೀವು ತಿನ್ನಿ ಫಸ್ಟು. ನೀವು ತಿನ್ಬಿಟ್ಟು ಟೇಸ್ಟ್ ಹೇಳಿ ಗೈಸ್. ನಮ್ಮ ಅಮ್ಮಂಗೆ ಅವ್ರ ಮೊಮ್ಮಗಳು ನೋಡಬೇಕು ಅನ್ನೋ ಆಸೆ ಆಗ್ಬಿಟ್ಟು ತಿಂಡಿ ಮಾಡ್ತಾರೆ ನೋಡಿ. ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಪರ್ಣಿ ಅಲ್ಲಿ ನೋಡಿ, ಅವ್ಳು ಫೋನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹೆಂಗಾಡ್ತಾಳೆ ನೋಡಿ ಗೈಸ್. ಪರ್ಣಿ ಪರ್ಣಿ ಹ್ಞೂ ಅಲ್ಲಿ ದೇವ್ರ ಬಂದಂಗೆ ಆಡ್ತಾ ಇದ್ದಿ. ದೇವ್ರು ಬಂದವಳಂಗೆ ಏನು ದೇವ್ರು ಬಂದವಳಂಗೆ ಆಡ್ತಾರದವಳು. ಮಾತಾಡ್ಲಾ? ಬರಕ್ಕಿಲ್ವಾ ನೀನು? ಹಾಂ ಬರಕ್ಕಿಲ್ವಾ? ಬರ್ತೀನಿ. ಯಾವಾಗ ಬರೋದು ನೀನು? ನಾಳೆ ಬಂದಿನ ಸುಮ್ಮನೆ ಪಾಪ. ಮಾತಾಡು. ಅಲ್ಲಿ ಅಲ್ಲಿ ಮೈ ಮುರಿತಾರ. ಅಯ್ಯೋ 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 ಅಯ್ಯೋ. ಅಲ್ಲಿ 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 ಕಾಪ ನೋಡಮ್ಮ ಇರವ. ಕಾಪ ನೋಡಮ್ಮ ಅವಳಿಗೆ. ಅದೇ ಏನು ಬೇಕು? ಏನೋ ಬೇಕಂತೆ. ಅಲ್ಲಿ ಪಣಿ ಪಣಿ ನಾನು ಯಾರವ? ಅಯ್ಯೋ ಪಾಪ ಪಾಪ ಅಂತವಳೆ. ಏನ್ ತಿಂದೆ? ಏನ್ ತಿಂದೆ ಮಗ್ನೆ? ಬರೀ ಅನ್ನ ತಿಂದ? ಚಪ್ಪ ಚಪ್ಪ ಚಪ್ಪ. ಏನ್ ತಿಂದವ? ನೋಡಿ ನಾಟಕ ಆಡೋದು ನೋಡಿ, ನಾಟಕ ಆಡೋದಿಲ್ಲ. ಗೊಣ್ಣೆ ಮುದ್ದಿ ಫೋನ್ ಕೊಡ್ರಿ ನನಗೆ, ಇಲ್ಲ ಅಂದ್ರೆ ನಾನು ಕಿತ್ತಾಕ್ತೀನಿ ಅಂತ. ಕಟ್ ಮಾಡ್ತೀನಿ ಈಗ. ಏಯ್ ಗೊಣ್ಣೆ ಮುದ್ದಿ ಗೈಸ್. ಅವಳನ್ನ ನೋಡಿ ನಮ್ಮಮ್ಮ ಅಂದರೆ ಡೈಲಿ ವಿಡಿಯೋ ಕಾಲ್ ಮಾಡ್ತಾರೆ. ಅಂದರೆ ಲೈವಲ್ಲಿ ನೋಡಿ ಒಂದು 5-6 ದಿನ ಆಗೋಯ್ತಲ್ಲ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಟಿಫನ್ ಮಾಡೋ ಟೈಮಲ್ಲಿ ಹಂಗೆ ವಿಡಿಯೋ ಕಾಲ್ ಮಾಡಿದ್ರು. ಅವಳು ನೋಡಿದ್ರೆ ಫೋನ್ ಕೊಡಿ ಅಂದ್ಕೊಂಡು ಅಳ್ಕೊಂಡ್ಕೊತಾವಳೆ. ಇಲ್ಲಿ ಏನೋ ಮಾತಾಡ್ತಾರೆ ಅಜ್ಜಿನ ಮೊಮ್ಮಗಳು. ವಿಡಿಯೋನ ಪಾಸ್ ಮಾಡಿಬಿಡ್ತಾರೆ ನೋಡಿ ಗೈಸ್. ಹಿಂಗೆ ಪಾಸ್ ಮಾಡಿ ಇಟ್ಬಿಡ್ತಾಳೆ. ಅಲ್ಲಿ ಸೋಡ್ ನೋಡಮ್ಮ, ಸೋಡಾದ. ಅಯ್ಯೋ 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 ಕೊಡು ನನಗೆ ಫೋನ್ ಕೊಡು. ಹ್ಞೂ ಅಲ್ಲಿ ಬಾಯ್. ಆಯ್ತು ಬಾಯ್. ಕಣ್ಣೀರು ಒರ್ಸ್ಕೊತಾವಳೆ. ಬಾಯ್ ಪಣಿ ಬಾಯ್. ಬಾಯ್. ಕೈ ಕಟ್ಟದ ಸಂಗೆ. ಅವಳಿಗೆ ಏನಾದ್ರು ಬೇಕಿದ್ದು ಕೊಡಬೇಕು ಅಂತಂದ್ರೆ ನಾವೇನು ಹೇಳಿದ್ರು ಮಾಡ್ತಾಳೆ. ಕೈ ಕಟ್ಟು ಅಂದ್ರೆ ಕೈ ಕಟ್ತಾಳೆ, ಬಾಯಿ ಮುಚ್ಕೊಂಡ್ರೆ ಬಾಯಿ ಮುಚ್ತಾಳೆ. ಏನಾದ್ರು ತಗೊಂಬ ಅಂತ ಅಂದ್ರೆ ತಗೊಂಬತ್ತಾಳೆ. ಅವಳಿಗೆ ಬೇಕಾಗಿರೋ ಸಿಗಬೇಕು ಅಂತಂದರೆ ಏನು ಕೆಲಸ ಮಾಡೋಕ್ಕೂ ರೆಡಿ. ನಮ್ಮ ಕೆಂದವ್ರು ಆಲ್ರೆಡಿ ಸ್ನಾನ ಮಾಡ್ಕೊಂಬಂದರು. ಕೆಂದವ್ರೆ ಹೆಂಗೆ ಅನ್ನಿಸ್ತು ಅಜ್ಜಿ ಮನೆ? ಸಾರಿ ಅತ್ತೆ ಮನೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ಇನ್ನೊಂದು 4 ದಿನ ಇರೋಕ್ಕಾಗಲಿಲ್ವಾ? ಹಾಂ ಅಪ್ಪ ಬನ್ನಿ ಅಂತ ಕರೆದ್ಬಿಟ್ರೆ ಹೋಗ್ಬಿಡ್ಬೇಕಾ? ಇಲ್ಲ ಅಂದ್ರೆ ಬೈತದೆ. ನಿನ್ಗೆ ಹೆಂಗೆ ಅನ್ನಿಸ್ತವ? ನೆಕ್ಸ್ಟ್ ಯಾವಾಗ ಬರ್ತೀರಿ? ದಸರಾ ರಜಕ್ಕ ಬೇಸಿಗೆ ರಜಕ್ಕ?
ದಸರಾ ರಜಾ ನೀನು ದಸರಾ ರಜಕ್ಕೆ ಬರ್ತೀಯ ಇಲ್ಲ ಹಬ್ಬಗಳಿರುತ್ತಲ್ಲ ಆಗ ಬರ್ತೀವಿ. ಗೈಸ್ ಇವ್ರು ಬಂದು ಏನು ಮಾಡಿಲ್ಲ, ಹೋಮ್ವರ್ಕ್ ಸ್ವಲ್ಪ ದಿನ ಮಾಡಿದ್ರು, ನಾಳೆ ಬರ್ದೆ ಫುಲ್ ಬರ್ದ್ಬಿಟ್ಟ, ಎಲ್ಲ ಬರ್ದು ಮುಗಿಸ್ತಾ ಬರ್ದ್ಲ ಅವಳು. ಇನ್ನೊಂದು ಯಾವುದೋ ಒಂದು ಕ್ವಶನ್ ಪೆಂಡಿಂಗ್ ಇತ್ತು ತಾನೆ EVS ಅಲ್ಲಿ? ಇಲ್ಲ, ಇನ್ನೊಂದು ಕ್ವಶನ್ ಯಾವುದೋ ಪೆಂಡಿಂಗ್ ಇತ್ತು. ಎಲ್ಲ ಆಗೈತೆ. ಇನ್ನೊಂದು ಕ್ವಶನ್ ಯಾವುದೋ ಪೆಂಡಿಂಗ್ ಇತ್ತು ಅನಿಸ್ತದೆ. ಇಲ್ಲ ಎಲ್ಲ ನೋಡಿದಲ್ಲ ನಾನು ಚೆಕ್ ಮಾಡ್ದಾ? ಮೊಬೈಲ್ ಇಸ್ಕೊಂಡು. ಹಾಂ ಗೈಸ್ ಎಲ್ಲ ಮುಗಿಸ್ಬಿಟ್ಟವಳೆ. ನಿಂದು ಎಲ್ಲ ಮುಗಿತಾ ಹೋಮ್ವರ್ಕು? ಸೇರ್ಕೊಂಡಿತ್ತಲ್ಲ ಹ್ಞೂ ಅವಾಗ ನಾನು ಕೆಳಗಡೆ ಎಲ್ಲ 5 ಟೈಮ್ ಎಲ್ಲ ಬರ್ದೆ. ಬರ್ದಾಕ್ಬಿಟ್ಟಾ? ವೆರಿ ಗುಡ್. ಏನಮ್ಮ? ಹಾಂ ಕಳಿಸಿ ತಿಂತೀನಿ. ಹಾಂ ನೀನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ರೆ ಗೇಮಲ್ಲಿ 100 ರೂಪಾಯಿ ನಿಂಗೆ ಸಿಕ್ತಿತ್ತಾ? ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕನಮ್ಮ? ಇಲ್ಲ ಯಾಕೆ ಸಿಗ್ತಿರ್ಲಿಲ್ಲ? ಆ ಗೆಲ್ಲಿ ಸೋಲಿ ಹಾಂ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ನೋಡಿ ಅಕ್ಕ ಹೇಳ್ತಲ್ವಾ, ಗೆಲ್ಲಿ ಸೋಲಿ, ಗೆಲ್ಲೋದು ಸೋಲೋದು ಆಮೇಲೆ ಸೆಕೆಂಡ್ರಿ, ಅದು ಫಸ್ಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಆ 100 ರೂಪಾಯಿ ಹೆಂಗೆ ಹೋದ್ರು ನನಗೆ ಸೊ ಅದು ಹೆಂಗೆ ಹೋದ್ರು ನಿನಗೆ ಬರೋದು. ಯಾವಾಗಲೂ ಹೇಳ್ತೀನಿ ಕೊಡು, ನೀನು ಅಪ್ಪಂತ ವಿಸ್ಕೊಳ್ಳೋದಾಗ್ಲಿ, ಅಮ್ಮಂತ ವಿಸ್ಕೊಳ್ಳೋದಾಗ್ಲಿ, ಅಜ್ಜಿತ ವಿಸ್ಕೊಳ್ಳೋದಾಗ್ಲಿ, ಈಸ್ಕೊಳ್ಳೋದು ಬೇರೆ, ನೀನೇ ಗೆಲ್ತೀಯಲ್ಲ ಅದು ಬೇರೆ, ಅದ್ರ ಮಜಾನೇ ಬೇರೆ. ಅಕ್ಕ ಹೆಂಗ್ ಆಡಿದ್ಲು? ಆಡ್ಲಿಲ್ವಾ? ಗೆಲ್ತಿ ಅಂತ ಖುಷಿ ಇರ್ತದೆ ತಾನೇ. ಹಾ. ಬೇರೆ ಇರ್ತಾವ ಕಾಸು ಇಸ್ಕೊಂಡೆ ಏನು ಖುಷಿ ಇರ್ತದೆ ನಿನಗೆ? ನೆಕ್ಸ್ಟ್ ಯಾವ್ದಕ್ಕಾರ ಕರೆದಾಗ ಹೋಗ್ಬೇಕು, ಆಡಬೇಕು, ಗೆಲ್ಲೋದು ಸೋಲೋದು ಆಮೇಲೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿಭಾ ಕಾರಂಜಿಗೆಲ್ಲ ಹೆಂಗೆ ಹೋಯ್ತಿದ್ದೋ ಗೊತ್ತಾ? ಎಲ್ಲ ಥರ ಗೆಲ್ತಿದ್ದ ನಾವು. ಕರೆದಾಗ ಆಡಬೇಕು, ಹೋಗಿ ಆಡಿದ್ರೆ ತಾನೇ ನಿಂಗೂ ಗೊತ್ತಾಗೋದು. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಆಡ್ತೀಯ ತಾನೇ ನೀನು? ಸ್ಕೂಲಲ್ಲಿ ಆಡ್ಸೋದು ಆಡ್ತೀಯಾ? ಮತ್ತೆ ಇಲ್ಲೇ ಆಡಲಿಲ್ಲ? ಹಾಂ ಏನು ನಾಚಿಕೆಯಾ? ನಾನೇ ನಿನ್ನೇನು ಮದುವೆ ಆಗಿಲ್ಲ ಬಿಡು, ಆಯ್ತು ಹೋಗ್ಲಿ, ರಿಜೆಕ್ಟ್ ಮಾಡಿದ್ಯಲ್ಲ ನನ್ನ ಮಗಳೇ ನಿನ್ನನ್ನು. ಯಾಕೆ ಆಡಲಿಲ್ಲ? ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತಲ್ಲ ಕಣವ, ಅದನ್ನೇ ಹೇಳ್ತಿರೋದು. ಅದೆಲ್ಲ ಇಷ್ಟಕ್ಕಷ್ಟೆಲ್ಲ ಬಿಟ್ಬಿಡ್ಬೇಕು. ಗೇಮ್ ಅಂತ ಬಂದಾಗ ಫಸ್ಟ್ ಇರಬೇಕು. ನೀನು ಸ್ಪೋರ್ಟ್ಸಲ್ಲಿ ಜಾಸ್ತಿ ಆ್ಯಕ್ಟಿವ್ ಇದ್ದಷ್ಟು ನಿನ್ನ ಹೆಲ್ತ್ ಚೆನ್ನಾಗಿರ್ತದೆ. ಅಕ್ಕ ಹೆಂಗಾಡಳು? ಹಾಂ ಅಕ್ಕ ಹೆಂಗಾಡಳು? ಕರೆದಿದ ತಕ್ಷಣ ಹೆಂಗೆ ಬಂದ್ಲು? ಅವಳು ಹೊಡೆದ್ಲೋ ಬಿಟ್ಲೋ ಅದು ಸೆಕೆಂಡ್ರಿ. ಬಂದು ಆಡಿದ್ಲಾ? ಗೆದ್ದಿದ್ದಿದ್ರೆ ನಿಂಗೆ 100 ರೂಪಾಯಿ ಸಿಕ್ತಿತ್ತಾ ಇಲ್ಲ? ಹಾಂ ಮತ್ತೆ ಅದೇ ಅಪ್ಪ ಅಮ್ಮಂತ ಈಸ್ಕೊಳ್ಳೋದು ಬೇರೆ, ಇವಳು ಗೆಲ್ಲೋದು ಬೇರೆ ಅಲ್ವಾ? ಹಾಂ ಇವಳೆ ಗೆಲ್ತಿದ್ಲೇನೋ, ಅದನ್ನೇ ಹೇಳ್ತಿರೋದು ನಾನು. ಆಡುವಾಗ ಗೆದ್ದಿದ್ದಿದ್ರೆ ಅದ್ರ ಖುಷಿನೇ ಬೇರೆ. ಬೇರೆ ಸಪ್ರೇಟ್ ಇದೆ ಹಾಕ್ಲಾ? ಕಡಲೆ ಬೀಜ ಏನು ಬೇಡ ಬಿಡಿ, ಓಕೆ. ಸೊ ಗೈಸ್ ನಮ್ಮಮ್ಮ ತಿಂಡಿ ಹಾಕ್ಕೊಡ್ತಾವ್ರೆ, ತಿಂಡಿ ಹಾಕ್ಕೊಟ್ಟವ್ರೆ, ತಿಂಡಿ ತಿನ್ನಬೇಕು. ಸೊ ಈ ಚಿಲ್ತಾರಿಗಳು ಇನ್ನೇನು ಇನ್ನೊಂದು ಅರ್ಧ ಗಂಟೆ ಇರ್ತೀರಾ, 3/4 ಗಂಟೆ ಇರ್ತೀರಾ, 1 ಗಂಟೆ ಇರ್ತೀರಾ? ಎಲ್ಲ ಅಜ್ಜಿ ಅಜ್ಜಿ ಸ್ನಾನಕ್ಕೆ ಹೋಗೈತಿ, ಇನ್ನೂ ಬಂದಿಲ್ಲ ಗೈಸ್. ಸೊ ಪರ್ಣಿ ಇಲ್ದೇ ಇದ್ದಿದ್ದು ಬೇಜಾರಾಯ್ತಾ? ಪರ್ಣಿ ನೆನಪಿಸ್ಕೊಂಡೆ ಇಲ್ಲ ಅಂತ್ಯಾ? ಬರೀ ಮೊಬೈಲು ಟಿವಿಯಲ್ಲೇ ಬ್ಯುಸಿಯಾಗಿದ್ದೆ ಅಂತ್ಯಾ? ಹಾಂ ಗಾಡಿ ಅಲ್ಲೇ ಪಾರ್ಕಿಂಗಲ್ಲಿ ಇರ್ತಿರ್ಲಿಲ್ಲ ಯಾವಾಗಲೂ, ಇಲ್ಲೇ ಬಂದಿರೋದು. ಹಾಂ ಕರಿ ನಿಮ್ಮ ಅತ್ತೆ, ನಾನು ನಿಮ್ಮ ಅತ್ತೆಂಗೆ ಕೇಳು. ಅತ್ತೆ ಬನ್ನಿ ಅತ್ತೆ ಇಲ್ಲಿ, ಅತ್ತೆ ನಮ್ಮ ಅತ್ತೆ ಓಡಾಯ್ತಾ ನಿಮ್ಮ ಅತ್ತೆ? ಬನ್ನಿ ಹಂಗೆ, ಯಾವಾಗಲೂ ರಜಾ ಕೊಟ್ಟಾಗ, ಬೇಸಿಗೆ ರಜಾ ಕೊಡಲಿ, ದಸರಾ ರಜಾ ಕೊಡಲಿ, ಶಿಸ್ತಾಗಿ ಬಂದ್ಬಿಡಿ ಇಲ್ಲಿಗೆ, ಆಯ್ತಾ ಇಬ್ರೂ? ಹಾಂ ಹೆಂಗೆ ಅನಿಸ್ತು ಚಿಂಟು ನಿಂಗೆ? ಚೆನ್ನಾಗಿ ಅನಿಸ್ತು, ಖುಷಿ ಆಯ್ತಾ? ಮಾವನ ಮನೇಲಿದ್ದಿ, ಓದಬೇಕು ಹಂಗೆ ಚೆನ್ನಾಗಿ, ಆಯಿತಾ ಗೈಸ್? ಇಬ್ಬರು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಓದೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇವಳು ಒಂಚೂರು ಸ್ಪೋರ್ಟ್ಸ್ ಕಡೆಗೆ ಜಾಸ್ತಿ ಇಂಟ್ರೆಸ್ಟು, ಓದೋದೊಂಚೂರು ಕಮ್ಮಿ. ಇವಳು ಓದೋದೊಂಚೂರು ಜಾಸ್ತಿ, ಸ್ಪೋರ್ಟ್ಸ್ ಕಡೆಗೆ ಸ್ವಲ್ಪ ಕಮ್ಮಿ. ಹಂಗಿರ್ಬಾರ್ದು, ಎರಡು ಈಕ್ವಲ್ ಇರಬೇಕು. ನೀವೇನು ಇವಾಗ ಆಟ ಆಡೋಕ್ಕೆ ಬರ್ತಾರಲ್ಲ ನೀನು? ಜಾಸ್ತಿ ಮಕ್ಳು ಇಲ್ದಾರೆ, ನಾನಿಲ್ವಾ ಗೈಸ್? ನಾನು ಮಗು ತಾನೆ, 2.5 ವರ್ಷದ ಮಗು, ನನಗೆ ಗೊತ್ತಾ? ನಾವು ಹಾರ್ಲಿಕ್ಸ್ ಕುಡಿದ್ಬಿಟ್ಟು ನಮ್ಮ ಅಮ್ಮ ಹಾರ್ಲಿಕ್ಸ್ ಕುಡಿಸಿ ಉದ ಮಾಡ್ಬಿಟ್ಟದೆ. ಅಮ್ಮ ನಾನು 2.5 ವರ್ಷದ ಮಗು ತಾನೆ, 2.5 ವರ್ಷದ ಮಗು ತಾನೆ ನಾನು. ಹಾಂ ಕೇಳು, ಇವಳು ಹೇಳ್ತಾವಳೆ ಈಗ ಕ್ಯಾತ್ನಳ್ಳಿಗೆ ಹೋದಾಗ ಚೆನ್ನಾಗಿ ಆಟ ಆಡ್ತಿದ್ದೋ, ಇಲ್ಲಿ ಯಾರು ಮಕ್ಳುಗಳಿಲ್ಲ ಆಟ ಆಡೋಕ್ಕೆ, ಅದಕ್ಕೆ ಆಟ ಆಡಕ್ಕಿಲ್ಲ ಅಂತ ಹೇಳ್ತಾವಳೆ. ನಾನೇ ಅಲ್ವಾ 2.5 ವರ್ಷದ ಮಗ? ಹಾಂ ನಗ್ತಾಳ ನಮ್ಮಳು. ಹಾಂ ನಾನು 2.5 ವರ್ಷದ ಮಗ ಕಣವ. ಏಕೆ ಗೊತ್ತಿಲ್ಲ ನಿಂಗೆ ಎಷ್ಟು ಏಜು? 8 ವರ್ಷ. ಅಮ್ಮ ಇವಳು ನನ್ಗಿನ್ನ ದೊಡ್ಡವಳು ಕಣಮ್ಮ, ನನ್ಗಿನ್ನ ದೊಡ್ಡವಳು ಇವಳು. 8 ವರ್ಷ ಅಂತೆ ಗೈಸ್, ನನಗೆ 2.5 ವರ್ಷ, ಇವಳು 8 ವರ್ಷ ಅಂತ ಹೇಳದ ಗೈಸ್ ಇವಳು. ಯಪ್ಪ ನೆಕ್ಸ್ಟ್ 9 ವರ್ಷ. ನಿನಗೆ ಎಷ್ಟು ವರ್ಷ? 12 ಗೈಸ್. ಇವಳಿಗೆ ಆಲ್ರೆಡಿ 13 ವರ್ಷ, ಇವಳಿಗೆ ಆಲ್ರೆಡಿ 9 ವರ್ಷ. ನನ್ನ ಕಣ್ಣಲ್ಲಿ ಇವರೆಲ್ಲ ಇನ್ನೂ ಹಿಂಗಿದ್ರು,
ಅಲ್ಲ ಬೇರೆಯವ್ರ ಕಣ್ಣಲ್ಲಿ ನಾನು ಹಂಗಿದ್ದೆ, ಇವಾಗ ಹಿಂಗಾಗಿದ್ದೀನಿ. ನಾನು ನೋಡಿದಾಗ ಇವರೆಲ್ಲ ಹಿಂಗೆ ಇದ್ರು, ಇವಾಗ ಹಿಂಗೆ ಆಗವ್ರೆ. ಇನ್ನೇನು ಇವ್ರಿಗೂ ಇನ್ನೊಂದು 10 ವರ್ಷ 15 ವರ್ಷ ಆದರೆ ಇವ್ರಿಗೂ ಮದುವೆ ಮಾಡಿ ಕಳಿಸ್ಬೇಕಾಗಿರೋ ಟೈಮ್ ಬಂದೇ ಬಿಡ್ತದೆ. ಫಸ್ಟ್ ನಾನು ಮದುವೆ ಆಗೋಣ ಬನ್ನಿ ಗೈಸ್, ಆಮೇಲೆ ಇವರಿಬ್ರಿಗೂ ಮದುವೆ ಮಾಡ್ಸೋಣ. ನಾನೇ 26 ವರ್ಷದ ಗಡವಾಗಿ ಇನ್ನೂ ಮದುವೆ ಆಗಿಲ್ಲ ತಾನೇ. ಎಲ್ಲ ಅಜ್ಜಿ ಬರಲಿಲ್ವಾ ಗೈಸ್? ನಮ್ಮ ಅಜ್ಜಿ ಸ್ನಾನಕ್ಕೆ ಹೋಗಾರೆ. ನಮ್ಮ ಅಜ್ಜಿ ಸ್ನಾನ ಮುಗಿಸ್ಕೊಂಬರ್ಲಿ. ಅವ್ರು ಬಂದಮೇಲೆ ಒಟ್ಟಿಗೆ ಎಲ್ಲರಿಗೂ ಇವ್ರಿಗೆ ಬಾಯಿ ಹೇಳ್ಬಿಟ್ಟು ಇವ್ರವ್ರಿಗೆ ಕಳ್ಸೋಣ. ಎಷ್ಟೇ ದಿನ ಆದರೂ ಅಷ್ಟೇ ಗೈಸ್, ನಮ್ಮ ಮನೆನೇ. ಅದು ಮಗಳ ಮನೆ ಆದರೂ ಅಷ್ಟೇ, ಅಪ್ಪನ ಮನೆ ಆದರೂ ಅಷ್ಟೇ, ಯಾರ ಮನೆ ಆದರೂ ಅಷ್ಟೇ. ಗಂಡನ ಮನೆ ಹೆಣ್ಮಕ್ಳಿಗೆ ಏನೋ ಹೆಣ್ಮಕ್ಳಿಗೆ ಅಷ್ಟೇ ಅದು ಮ್ಯಾಟ್ರ್ ಆಗೋದು. ಗಂಡು ಮಕ್ಳಿಗೆ ಹೆಂಗಿದ್ರು ಅದೇ ಮನೇಲಿ ಇರ್ತಾರೆ. ನಮ್ಮ ಅಜ್ಜಿನೂ ಸ್ನಾನ ಮಾಡ್ಕೊಂಡು ಬಂದಾಯಿತು, ಎಲ್ರದ್ದು ತಿಂಡಿ ಆಯಿತು. ಈಗ ಇವರೆಲ್ಲ ಹೊರಡಕ್ಕೆ ಅಂತ ರೆಡಿ ಆಯ್ತವ್ರೆ. ಅಷ್ಟರಲ್ಲಿ ನಮ್ಮ ಮಾವನು ಬತ್ತು. ನಮ್ಮ ಮಾವ ನಾನು ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ. ಮಮ್ಮಿ ನಿಮ್ಮ ಮಮ್ಮಿ ಬಿಟ್ಬಿಟ್ಟು ಆಯ್ತವ್ರೆ. ಮಮ್ಮಿ ನಿಮ್ಮ ಮಮ್ಮಿ ಬಿಟ್ಬಿಟ್ಟು ಆಯ್ತವ್ರಿ. ಬಂದಿದ್ರು ಗೈಸ್. ನಮ್ಮ ಜೈ ಡಾರ್ಲಿಂಗು 20 ದಿನ ಇಲ್ಲೇ ಇತ್ತು. 15-20 ದಿನ ಆಯಿತು. 15-20 ದಿನ ಆಗಿಲ್ಲ ಜಿ ನೀವು ಬಂದು? ನಾಳೆಗೆ 15 ದಿನ ಆಯಿತು ಬಂದು. ಸೊ ಇವತ್ತು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಯ್ತವ್ರೆ. ನಮ್ಮ ಅದಕ್ಕೆ ಬರೋರ್ಗಿರೋ ಅಜ್ಜಿ ಅಂತಂದೆ, ಅವ್ರೇನೋ ಹಬ್ಬಕ್ಕೆ ಹೋಗ್ಬೇಕು ಅಂತ ಹೋಯ್ತವ್ರೆ ಗೈಸ್. ಮಮ್ಮಿ ನಿಮ್ಮ ಮಮ್ಮಿ ಹೋಯ್ತಾರದು ಎಷ್ಟು ಬೇಸರ ಉಂಟು ಮಾಡಿದೆ ನಿಮಗೆ? ತುಂಬ ಬೇಸರ ಉಂಟು ಮಾಡಿದೆಯೇ? ಯಾರ ಟಿಕೆಟ್ ತಗೊಂಡವರು? ಓಕೆ ಇಲ್ಲಿ ಯಾವುದೋ ಒಂದು ಸಾವಾಗೈತಂತೆ. ನೀವು ಹೋಗ್ತೀರ ಅಲ್ಲಿಗೆ ಹಂಗಿದ್ರೆ? ನಮ್ಮಮ್ಮವರು ನಾವು ಬರೋಷ್ಟೊಳಗೆ ಸಾವು ಹೋಗಿದ್ದು ಬರ್ತಾರೆ ಹಂಗಿದ್ರೆ. ಹಂಗಾರೆ ಅಜ್ಜಿಯವ್ರು ಇವಾಗಲೇ ಹೋಗ್ಬಿಡ್ತಾರೆ. ಅವರು ನಾವು ಬರೋ ಗಂಟೆ ಇರಕ್ಕಿಲ್ಲ ಅಂತಲ್ಲ, ನಾವು ಬರೋದು ಒಂದು 3-4 ಗಂಟೆ ಆಯ್ತದೆ. ಹೋಗ್ಬೇಡ ಇರೋ, ಬರೋ ಗಂಟೆ ಬಾ, ಬಂದಮೇಲೆ ಹೋಗುವಂತೆ. ಏನು ಇಲ್ಲಿಂದ ಒಂದೇ ಬಸ್ಸು, ಸುಯ್ಯಿ ಅಂತ ಹೋಗಿರ್ತೀಯ. ಹಾಂ, ತಂಪೊತ್ತಲ್ಲಿ ಹೋಗುವಂತೆ ಆಯಿತಾ? ಹೋಗಿದ್ದು ಬರ್ತೀವಿ. ಸೊ ಗೈಸ್, ಇವಾಗ ನಮ್ಮ ಮಾವನ ಜೊತೆ ಸ್ವಲ್ಪ ಹೊರಗಡೆ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಬರಬೇಕು. ಕೆಲಸ ಮುಗಿಸ್ಕೊಂಡು ಬರೋಷ್ಟೊಳಗೆ ಅವ್ರು ಏನಾದ್ರು ಹೋಗಿದ್ರೆ ಅವ್ರಿಗೆ ಬಾಯ್ ಹೇಳೋಕ್ಕಾಗಲ್ಲ. ಆಧಾರ್ ಕಾರ್ಡ್ ಯಾಕೆ ನಾವು ವೋಟರ್ ಐ ಡಿ ಕೊಟ್ಟನಲ್ಲಮ್ಮ? ನಮ್ಮ ಮಾವ ವೋಟರ್ ಐ ಡಿ ಎತ್ಕೊಂತ ಅಮ್ಮ ಆಧಾರ್ ಕಾರ್ಡ್ ಕೊಡಮ್ಮ, ನಂತವಿಲ್ಲ, ನೀವೇ ಕೊಡ್ಬೇಕು. ಇಲ್ಲ ನಂತವಿಲ್ಲ ನೋಡಿ, ನಂತವಿಲ್ಲ. ಆಧಾರ್ ಕಾರ್ಡ್ ಬೇಕಂತ ಕೈಸಿ ಯಾವುದೋ ಕೆಲಸ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತು, ಹೇಳಿದ್ರೆ ಆಗಲೇ ಇಟ್ಕೊಂತಿದ್ದೆ. ಈಗ ಹೇಳ್ತಾರೆ. ಸೊ ಆಧಾರ್ ಕಾರ್ಡ್ ತಗೊಂಡು ನಮ್ಮ ಮಾವನ ಜೊತೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಬರೋಷ್ಟೊಳಗೆ ಈ ಶಿಲ್ಟಾರಿಗಳು ಇರೋಲ್ಲ, ಹೋಗ್ಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ. ನಾನು ಬರೋಷ್ಟೊಳಗೆ 3-4 ಗಂಟೆ ಆಗುತ್ತೆ. ನೋಡೋಣ ಅಂದರೆ ಮೀಟ್ ಯು ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಬಾಯ್. ಮೀಟ್ ಯು ನೆಕ್ಸ್ಟ್ ಟೈಮ್ ಜೈ ಡಾರ್ಲಿಂಗ್. ಮೀಟ್ ಯು ನೆಕ್ಸ್ಟ್ ಟೈಮ್. ಮಿಸ್ ಮಾಡಿದೆ ಬರ್ರಿ ನೆಕ್ಸ್ಟ್ ಟೈಮು ಅಂತ ಹೇಳ್ತಾ ನಮ್ಮ ಇವ್ರಿಗೂ ಹೇಳ್ಬಾರ್ದು ಯಾರಿಗೆ ಗೈಸ್. ಬಾಯ್ಲಿ ಬಾಯ್. ಮೀಟ್ ಯು ನೆಕ್ಸ್ಟ್ ಟೈಮ್. ವೆರಿ ಗುಡ್. ಸೊ ಗೈಸ್, ಈ ಥರ ಇತ್ತು ನಮ್ಮ ಅಜ್ಜಿಯವ್ರ ಜೊತೆ, ನಮ್ಮ ಶಿಲ್ಟಾರಿಗಳ ಜೊತೆ ಆಟ ಆಡ್ಕೊಂಡು 15 ದಿನ ಹಿಂಗೋ ಎಂಜಾಯ್ ಮಾಡಿದೆ. ಬಟ್ ಇವಾಗ ಅವರು ಊರಿಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಸೊ ಅದಕ್ಕೆ ಇವಾಗ ಹಬ್ಬ ಇರೋದ್ರಿಂದ ಅವರು ಎಲ್ಲರೂ ಊರಿಗೆ ಹೋಗ್ತಾವ್ರೆ. ಅವ್ನು ನೆಕ್ಸ್ಟ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.